ರೀತಿ ಆಗೋದು ಮಾತ್ರ ಅಂದರೆ ಹೆಚ್ಚಾಗಿ ಆಗೋದು ಮಾತ್ರ ಈ ದೇಶದ ಇಲ್ಲಿ ರಾಜಕೀಯದಲ್ಲಿ ದೊಡ್ಡ ಹೊಡೆತ ಅನ್ನುವಂಥದ್ದು. ಇವೆಲ್ಲ ಏನೋ ಇರಲಿ, ಒಟ್ಟಿನಲ್ಲಿ ಈಗ ಪ್ರಚಾರ ಕೊನೆ ಹಂತಕ್ಕೆ ಬಂದದ. ಗೆಲ್ಲಲೇಬೇಕಂತ ಹಠದಲ್ಲಿ ಇಬ್ಬರು ಬಿದ್ದಿದ್ದಾರೆ. ಮೋದಿಯವರು ಒಂದು ಕಡೆ, ಶಾ ಅವರು ಇನ್ನೊಂದು ಕಡೆ, ಜೊತೆಗಿಲ್ಲೇ ಮಮತಾ ಬ್ಯಾನರ್ಜಿ ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು, ಇವರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಗೆಲ್ತಾರೋ ಯಾರು ಸೋಲ್ತಾರೋ. ಬಟ್ ಅಂದಾಜು ಎಲ್ಲರ ತಲೆಯಲ್ಲಿ ಏನಪ್ಪ ಅಂತಂದ್ರೆ ಭಾಳಷ್ಟು ಪ್ರಮಾಣದಲ್ಲಿ ಮತ ಆಗಿದೆ. ಫಸ್ಟ್ ಒಂದು ಹಂತದಲ್ಲೇ 95% ಆಗಿದೆ. ಅಂದರೆ ಮೋಸ್ಟ್ಲಿ ಆ್ಯಂಟಿ ಇನ್ಕಂಬನ್ಸಿ ಇರ್ಬೋದು ಅಂತ ಕೆಲವರು ತರ್ಕ ಮಾಡ್ತಾರೆ. ಆ್ಯಂಟಿ ಇನ್ಕಂಬನ್ಸಿ ಇತ್ತಪ್ಪ ಅಂದರೆ ಜನ ಫೋರ್ಸ್ ಆಗಿ ಮತ ಹಾಕಿ ಇದ್ದ ಸರ್ಕಾರವನ್ನು ಉರುಳಿಸಿಬಿಡ್ತಾರೆ ಅನ್ನುವಂಥದ್ದು. ಹೀಗಾಗಿ BJPಗರಿಗೆ ಎಲ್ಲಿಲ್ಲದಂಥ ಒಂದು ಆತ್ಮವಿಶ್ವಾಸ ಮಾಡಿದ್ರೆ ನಾವು ಗೆಲ್ತೀವಿ. ಯಾವ ಪ್ರಮಾಣದಲ್ಲಿ ಮತದಾನ ಆಗಿದೆ 95% ಆಗಿದೆ ಅಂತೇಳಿ. ಇಲ್ಲಿ ಇನ್ನೊಂದು ಕಡೆಯಿಂದ ವಾದ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ನಮ್ಮ ಮಮತಾ ಬ್ಯಾನರ್ಜಿ ಅವ್ರ ಕಡೆಯಿಂದ, ಇಲ್ಲ SIRದಿಂದಾಗಿ ಅನೇಕ ಮತಗಳು ಕಟ್ಟಾಗಿದ್ದಾವೆ, ನಮ್ಮನ್ನು ಕಟ್ಟಾಗ್ಬೋದು ತಿಳ್ಕೊಂಡು ಫೋರ್ಸ್ ಆಗಿ ಎಲ್ಲರೂ ಕೂಡ ಹಾಕ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಅವ್ರು ಗೆಲ್ಲಬಹುದು ಅನ್ನುವಂಥ ಮಾತು ಮಾತಾಡ್ತಿದ್ದಾರೆ. ಇವೆಲ್ಲ ಮೇನ್ ಆಕರ್ಷಣೆ ನಡೆಯುವಂಥದ್ದನ್ನೇ ಇದು. ನಾವು ಗೆಲ್ತೀವಿ ನೀವು ಸೋಲ್ತೀರಿ, ನೀವು ಹಿಂಗೆ ಸೋಲ್ತೀರಿ, ನಾವು ಅನಾಲಿಸ್ ಮಾಡೋದ ನೀವು ಕೇಳೋದು ಅದೆಲ್ಲ ಮೀರಿದ ರಿಸಲ್ಟ್ ಇರ್ತದೆ. ಅದು ಏನಾಗಬಹುದು ಅನ್ನೋದು ಈವನ್ ಎಕ್ಸಿಟ್ ಪೋಲ್ಗಳು ಸಹ ಸುಳ್ಳು ಆಗ್ತಾಯಿದ್ದಾವೆ ಇತ್ತೀಚಿನಲ್ಲಿ. ಎಕ್ಸಿಟ್ ಪೋಲ್ಗಳು ಏನೋ ಹೇಳ್ತಾವೆ, ರಿಸಲ್ಟ್ ಬೇರೆ ಬರ್ತಿರ್ತದೆ. ಕೆಲವೊಮ್ಮೆ ಕಾಯ್ಕೊಂಡೋದಕ್ಕೆ ಟ್ರೈಂಗ್ ಮುರಿದಕ್ಕೆ ಎಕ್ಸಿಟ್ ಪೋಲ್ ಬಂದಾಗ ರಿಸಲ್ಟ್ ಬರ್ತಾವೆ. ಅಂದರೆ ಇದರ ಅರ್ಥ ನಮ್ಮ ಭಾರತದಲ್ಲಿ ನಡೆಯುವ ಎಕ್ಸಿಟ್ ಪೋಲ್ಗಳು ಇವು ನಂಬಲರ್ ಅಲ್ಲ ಅನ್ನುವಂಥದ್ದು ವಿಶೇಷವಾಗಿ ಗೊತ್ತಾಗುವಂಥ ವಿಷಯ. ಯಾಕಂದ್ರೆ ಇಲ್ಲಿ ಜನರಿಗೆ ಮೊದಲನೇದಾಗಿ ಈ ಮತದಾನದ ತಿಳುವಳಿಕೆ ಭಾಳಷ್ಟು ಜನರಿಗೆ ಇಲ್ಲ ಏನೋ ಅನ್ನಿಸ್ತದೆ. ಯಾಕಂದ್ರೆ ಭಯ ಪಡ್ತಾರೆ ಹೇಳೋದಕ್ಕೆ ಮಧ್ಯದಾಗಿ. ನಾವು ಯಾರು ಹಾಕಿದ್ವಿ, ಇಲ್ಲರಿ ನಮ್ಗೆ ಗೊತ್ತಿಲ್ಲ, ಹಾಕಿದ್ವಿ ನಿಮಗೆ ಹಾಕಿದ್ವಿ ಎದುರಿಗೆ ಬಂದವ್ರೆ ನಿಮ್ಗೆ ಹಾಕಿದ್ವಿ ಅಂತ ಹೇಳ್ತಾ ಹೋಗುವಂಥ ಒಂದು ಮನೋಧರ್ಮ ಬೆಳೆದದ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಮತದಾನದ ನಮ್ಮ ಮತದ ಬೆಲೆ ನಮ್ಮ ಮತದಾರರಿಗಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಯಾಕಂದ್ರೆ ಭಯ ಪಡುವಂಥದ್ದು ಇಲ್ಲಿಲ್ಲ. ಯಾಕೆ ಭಯ ಪಡಬೇಕಿಲ್ಲ, ಭಯ ಪಡ್ತಾ ಇದ್ದಾರೆ. ಹೀಗಾಗಿ ಕರೆಕ್ಟ್ ಜಡ್ಜ್ಮೆಂಟ್ ಇದ್ದಂಥ ರಿಸಲ್ಟ್ ಹೊರಗೆ ಬರೋದಿಲ್ಲ. ಅವು ತಮ್ಮ ಮನುಷ್ಯರು ಯಾರಿಗೆ ಹಾಕಿದ್ವಿ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ಭಾಳ ಜನ ಮ್ಯಾಕ್ಸಿಮಮ್ ಹೇಗೆ ಇರೋದ್ರಿಂದ ನಮ್ಮ ಎಕ್ಸಿಟ್ ಪೋಲ್ಗಳು ಏನಪ್ಪ ಅಂದ್ರೆ ಸುಮ್ಮನೆ ಮನೆಯಾಗ ಕಾರ್ಯ ಕೂತವ್ರಿಗೆ ತೋರಿಸೋ ಸಲುವಾಗಿ ಬರ್ಬೋದೇನೋ ಬಂತು, ನಮ್ಮದು ಬರ್ಲಿಕ್ಕೆ ನಿಮ್ಮದು ಲಾಟ್ರಿ ಹೊಡೆದಂಗೆ. ಹೀಗಾಗಿ ಈ ದೇಶದ ಎಕ್ಸಿಟ್ ಪೋಲ್ಗಳು ಏನಪ್ಪ ಅಂತಂದ್ರೆ ಮಾತಾಡೋದು ಕೂಡೋದು